friends, I am seeing Jesus' birth story. ಮತ್ತಾಯ ಸುವಾರ್ತ 1ನೇ ಅಧ್ಯಾಯ 18 ಇಂದ 25 ವಚನದಲ್ಲಿ ಯೇಸು ಕ್ರಿಸ್ತು ಜನನವು ಹೀಗಾಯಿತು. ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿದಾಗ ಅವರು ಕೊಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಗರ್ಭಿಣಿಯಾಗದು ಕಂಡು ಬಂತು. ಆದರೆ ಆಕೆಯು ಗಂಡನಾದ ಯೋಸೇಫನು ನೀತಿವಂತನಾಗಿದ್ದು ಆಕೆಯನ್ನು ಬೆಳಗ್ಗೆ ತರುವುದಕ್ಕೆ ಮನಸ್ಸಿಲ್ಲದೆ ರಹಸ್ಯವಾಗಿ ಆಕೆಯ ಬಿಟ್ಟು ಬರಬೇಕೆಂದು ಆಲೋಚಿಸಿದನು. ಯುವಕರನ್ನು ಆಲೋಚನೆ ಮಾಡುತ್ತಿದ್ದಾಗ ಇಗೋ, ಕರ್ತನ ದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ಯೋಸೇಫನೇ, ದಾವೀದ ಕುಮಾರನೇ, ಆತ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಭಯಪಡಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆಗಿದೆ. ಆಕೆಯು ಒಂದು ಮಗನನ್ನು ಹೆರುವನು. ನೀನು ಆತನಿಗೆ ಯೇಸು ಎಂದು ಕರೆದನು, ಯಾಕಂದರೆ ಆತನು ಪಾಪಗಳಿಂದ ರಕ್ಷಿಸುವನು ಅಂದನು. ಪ್ರವಾದಿಯ ಕಾಂತಿನ ಕರ್ತನ ದೂತನು ಮಾತು ಹೆರುವೆನು ಅಂತ ಹೇಳಲಾಯಿತು. ಆ ಮಾತಿನೆಂದರೆ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿದ್ದು ಒಂದು ಮಗನನ್ನು ಹೆರಿದ. ಅವನು ಆತನ ಹೆಸರನ್ನು ಇಮ್ಯಾನ್ಯುಯಲ್ ಎಂದು ಕರೆದನು. ದೇವರು ನಮ್ಮ ಕೂದಲನ್ನು. ಇದರ ಅರ್ಥ ಯೋಸೇಫು ನಿದ್ರೆಯಿಂದ ಎಚ್ಚೆತ್ತು ಕರ್ತನ ದೂತನು ತನಗೆ ಅಪ್ಪನ ಕೊಟ್ಟಂತ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆಕೆಯು ತನ್ನ ಚೊಚ್ಚ ಮಗನನ್ನು ಹೇಳಿದ. ಅವನು ಆತನ ಹೆಸರನ್ನು ಅರಿಯಲಿಲ್ಲ. ಆಕೆಯ ಯೋಸೇಫು ಆತನ ಹೆಸರನ್ನು ಯೇಸು ಎಂದು ಕರೆದನು. ವೆರಿ ಗುಡ್.